ಪುಲ್ವಾಮಾ ಉಗ್ರ ದಾಳಿ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಇನ್ನೇನು ಸಂಪೂರ್ಣ ಮಾಹಿತಿ ಹೊರಗೆಡವಲಿದೆ. ಈ ಕೃತ್ಯದಲ್ಲಿ 4 ರಿಂದ 5 ಜೈಷ್-ಇ-ಮೊಹಮ್ಮದ್ ಉಗ್ರರ ಕೈವಾಡ ಇರುವ ಬಗ್ಗೆ ಸಾಕ್ಷ್ಯ ಬೊಟ್ಟು ಮಾಡಿ ತೋರ್ತಿದೆ. ಇದರ ಜೊತೆಗೆ ಆತ್ಮಹತ್ಯಾ ದಾಳಿಕೋರ ಆದಿಲ್ ಅಹಮದ್ ದರ್ ಮತ್ತು ಸ್ಥಳೀಯ ವ್ಯಕ್ತಿ ಕೂಡ ಇದ್ದಾನೆ ಎಂದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇರುವಂತಹ ವ್ಯಕ್ತಿ ತಿಳಿಸಿದ್ದಾರೆ. ಇನ್ನು ದಾಳಿಗಾಗಿ ಬಳಸಿದ ಮಾರುತಿ ಇಕೋ ವಾಹನವನ್ನ ಸಹ ಗುರುತಿಸಲಾಗಿದೆ. ಈ ವಾಹನವು 8 ವರ್ಷದ ಹಿಂದೆ ಕಾಶ್ಮೀರದಲ್ಲಿ ನೋಂದಣಿಯಾಗಿದೆ. ಈ ವಾಹನವನ್ನ ಒಂದು ಗುಂಪು ಬಳಸುತ್ತಿತ್ತು. ಈ ಬಗ್ಗೆ ಅದರ ಮಾಲೀಕನಿಗೂ ಗೊತ್ತಿತ್ತು. ಇನ್ನು ಹೆಸರು ಹೇಳಲು ಇಚ್ಛಿಸದ ಎನ್ಐಎ ಅಧಿಕಾರಿಯೊಬ್ಬರು ಮಾತನಾಡಿ, ಈ ದಾಳಿಯಲ್ಲಿ ಪಾಕಿಸ್ತಾನಿ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ಕಂಡುಬಂದಿವೆ. ಬಾಂಬರ್ ವಾಹನದಲ್ಲಿ 25 ಕೆಜಿಗಿಂತ ಸ್ವಲ್ಪ ಹೆಚ್ಚು ಆರ್ಡಿಎಕ್ಸ್ ತುಂಬಿ ಕಂಟೇನರ್ನಲ್ಲಿ ಇಡಲಾಗಿತ್ತು ಎನ್ನಲಾಗಿದೆ. ಜೈಷ್-ಇ-ಮೊಹಮ್ಮದ್ ಸಂಘಟಿಸಿದ ಈ ದಾಳಿಗೆ ಸ್ಫೋಟಕವನ್ನ ಹೇಗೆ ಸಾಗಿಸಲಾಯಿತು ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ತನಿಖಾಧಿಕಾರಿಗಳು ಶಂಕಿಸುವ ಪ್ರಕಾರ ಗಡಿಯಾಚೆಯಿಂದಲೇ ಸ್ಫೋಟಕಗಳು ಬಂದಿವೆ. ನಮ್ಮ ಬಳಿ ವಾಹನದ ಸಂಪೂರ್ಣ ಮಾಹಿತಿ ಇದೆ. ಅದೇ ಗುಂಪಿನ ಜೊತೆಗೆ ಹಲವಾರು ಬಾರಿ ಕಾಣಿಸಿಕೊಂಡಿದೆ ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ. ಕಳೆದ ವರ್ಷ ಮಾರ್ಚ್ನಿಂದ ನಾಪತ್ತೆಯಾಗಿದ್ದ ದರ್ ಆಗಿನಿಂದಲೇ ಜೈಷ್-ಇ-ಮೊಹಮ್ಮದ್ ಸಂಘಟನೆ ಜೊತೆಗೆ ಸಕ್ರಿಯನಾಗಿದ್ದ. ಕಾಕಪೋರ್ನಲ್ಲಿ ಆದಿಲ್ ದರ್ನ ಮನೆಗೆ ಕಳೆದ ವರ್ಷವೇ ಮೇ ತಿಂಗಳಿನಲ್ಲಿ ಬೆಂಕಿ ಹಚ್ಚಲು ಸಿಆರ್ಪಿಎಫ್ ಸಿಬ್ಬಂದಿ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಆಗಿನಿಂದ ಅವನ ಸಿಟ್ಟು ನಿರ್ದಿಷ್ಟವಾಗಿ ಸಿಆರ್ಪಿಎಫ್ ಮೇಲಿತ್ತು. ಕಳೆದ ವರ್ಷ ಶ್ರೀನಗರ್ನಲ್ಲಿ ಭದ್ರತಾ ಪಡೆಗಳ ಮೇಲೆ ಗ್ರೆನೇಡ್ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಜೈಷ್ನ ವಕ್ತಾರ ಹೇಳಿದ್ದ ಮಾತನ್ನೇ ಉದಾಹರಿಸಿ ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿತ್ತು. ನಮ್ಮ ಸಹೋದ್ಯೋಗಿ ಆದಿಲ್ ಅಹಮದ್ ದರ್ ಅಲಿಯಾಸ್ ಕಾಕಪೋರ್ನ ವಕಾಸ್ನ ಮನೆಗೆ ರಾತ್ರಿ ಬೆಂಕಿ ಹಚ್ಚಲಾಗಿದೆ. ಸರ್ಕಾರದ ಪಡೆ ನಡೆಸಿದ ನಾಚಿಕೆಗೇಡಿನ ಕೃತ್ಯ ಎಂದು ಆತ ಹೇಳಿದ್ದಾಗಿ ವರದಿಯಾಗಿತ್ತು. ಜಮ್ಮು ಕಾಶ್ಮೀರದ ಸೇನಾ ನೆಲೆಗಳನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸೋದಾಗಿ ಕೂಡ ಆತ ಹೇಳಿದ್ದ ಎನ್ನಲಾಗಿದೆ. ಯಾವಾಗ ದರ್ನ ಮನೆಗೆ ಬೆಂಕಿ ಬಿದ್ದಿತ್ತೋ ಆಗ ಜೈಷ್ನ ಸ್ಥಳೀಯ ವ್ಯಕ್ತಿ ಆತನ ತಲೆಯಲ್ಲಿ ದ್ವೇಷದ ಬೀಜವನ್ನ ಬಿತ್ತಿದ್ದಾರೆ. ಗಡಿಯಾಚೆಯಿಂದ ಬಂದ ಸೂಚನೆ ಮೇರೆಗೆ ಅತಿರೇಕದ ನಿರ್ಣಯಕ್ಕೆ ಬರಲಾಗಿದೆ. ಈ ದಾಳಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಂಬ ಗುರುತು ತಿಳಿಸುವುದಕ್ಕೆ ಎನ್ಐಎ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇನ್ನೆರಡು ವಾರದಲ್ಲಿ ಪ್ರಕರಣದ ಸಂಪೂರ್ಣ ಮಾಹಿತಿ ನೀಡೋದಾಗಿ ಹೇಳಿದ್ದಾರೆ. ನಮ್ಮ ಬಳಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೀಗೆ ಬಿಡಿಬಿಡಿಯಾದ ಸಾಕ್ಷಿಗಳಿವೆ. ಆದ್ದರಿಂದ ನಾನಾ ಕೋನಗಳನ್ನ ಒಂದು ಬಿಂದುವಿನಲ್ಲಿ ತಂದು ಇಡೀ ಪ್ರಕರಣದ ಪಿತೂರಿ ಹೊರಗೆಡವಲಿದ್ದೇವೆ. ಗಡಿಯಾಚೆಯಿಂದ ಯಾರೋ ಆರ್ಡಿಎಕ್ಸ್ ತಂದಿದ್ದಾನೆ, ಮತ್ತೊಬ್ಬ ವ್ಯಕ್ತಿ ಸಲಕರಣೆ ಜೋಡಿಸಿದ್ದಾನೆ. ಆ ವಾಹನವನ್ನ ಮತ್ತೆ ಪೇಂಟ್ ಮಾಡಿ ಸ್ಥಳ ಹಾಗೂ ಗುರಿಯ ನಿರ್ಧಾರ ಮಾಡಲಾಗಿದೆ. ನಮ್ಮ ಬಳಿ ದಾಳಿಯ ಸಂಪೂರ್ಣ ಚಿತ್ರಣವಿದೆ ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ.